ಸತತ ಪ್ರಯತ್ನ ಮಾಡುವ ಕೆಲಸದಲ್ಲಿ ಶ್ರದ್ಧೆ, ಪರಿಶ್ರಮ ಇದ್ದರೆ ಯಾವುದೇ ಕೆಲಸದಲ್ಲೂ ಯಶಸ್ಸು ಸಾಧಿಸಬಹುದು ಎನ್ನುವುದನ್ನು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ನಾಗರಾಳದ ರೈತ ಮಹಿಳೆ ಸುಮಿತ್ರಾ ಶಾಂಡಗಿ ಕುಟುಂಬ ಗುಲಾಬಿ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಉತ್ತಮ ಆದಾಯ ಪಡೆಯುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಬಾಗಲಕೋಟೆಯ ಜಿಲ್ಲೆಯ ನಾಗರಾಳ ಗ್ರಾಮದ ಮಹಿಳೆ ಸುಮಿತ್ರಾ ಶಾಂಡಗಿ ಪತಿ ಮಹದೇವ್ ಮತ್ತು ಅತ್ತೆ ಮಾವ ಹಾಗೂ ಮಕ್ಕಳ ಜೊತೆಗೂಡಿ ಗುಲಾಬಿ ಬೆಳೆದು ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ಜೊತೆಗೆ ಗುಲಾಬಿಯಿಂದ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಉತ್ಪಾದಿಸುತ್ತಿದ್ದಾರೆ. ಗುಲಾಬಿಯ ಜೊತೆಗೆ ಇತರ ಬೆಳೆಗಳನ್ನು ಬೆಳೆಯುವ ಮೂಲಕ ಸಮಗ್ರ ಕೃಷಿ ಮತ್ತು ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿ ತೊಡಗುವ ಮೂಲಕ ಕಡಿಮೆ ಜಮೀನಿನಲ್ಲೂ ಉತ್ತಮ ಆದಾಯ ಪಡೆಯುತ್ತಿದ್ದಾರೆ. 2 ಎಕರೆ ಜಮೀನಿನಲ್ಲಿ 1 ಎಕರೆಯಲ್ಲಿ ಕಬ್ಬು, ಮತ್ತೊಂದು ಎಕರೆಯಲ್ಲಿ ಗುಲಾಬಿ ಬೆಳೆದಿದ್ದಾರೆ. ಗುಲಾಬಿಯಲ್ಲಿ ಮೀರಾ ಬ್ಲೂ ಮತ್ತು ಬ್ಲಾಕ್ ಮ್ಯಾಜಿಕ್ ತಳಿ ಬೆಳೆಯಲಾಗಿದ್ದು, ತೋಟಗಾರಿಕಾ ಇಲಾಖೆಯಿಂದ ಜೇನು ಪೆಟ್ಟಿಗೆ ಪಡೆದು ಜೇನು ಕೃಷಿಯಲ್ಲೂ ತೊಡಗಿದ್ದಾರೆ. ದೂರದರ್ಶನದೊಂದಿಗೆ ಸುಮಿತ್ರಾ ಶಾಂಡಗಿ ಗುಲಾಬಿ ಕೃಷಿ ಮಾಡಲು ಹಲವರು ಪ್ರೋತ್ಸಾಹ ಮತ್ತು ಸಹಕಾರ ನೀಡಿದರು. ಇದರಿಂದಾಗಿಯೇ ಈ ಹಂತಕ್ಕೆ ಬೆಳೆಯಲು ಸಹಕಾರಿಯಾಗಿದೆ. ಗುಲ್ಕಂದ್ ಮಾಡಲು ಮೀರಾ ಬ್ಲೂ ಮತ್ತು ಬ್ಲಾಕ್ ಮ್ಯಾಜಿಕ್ ತಳಿ ಬೆಳೆಯಲಾಗಿದೆ. ಇದಕ್ಕ ಕೆಂಪು ಕಲ್ಸಕ್ರಿ, ಜೇನುತುಪ್ಪ, ಗುಲಾಬಿಯಲ್ಲಿ ಮಾತ್ರ ಹಾಕ್ತಿವ್ರಿ. 1 ಭಾಗ ಸಕ್ರಿ ಹಾಕ್ತಿವ್ರಿ. ಸಕ್ರಿನ ಯಾಕೆ ಹಾಕ್ತಿವ್ ಅಂತಂದ್ರ ಎಲಿ ಮಿಲ್ಟ್ ಆಗಾಕ ಸಕ್ರಿ ಹಾಕ್ಲೇಬೇಕು. ಎಲಿ ಕತ್ತರಿಸ್ತೈತ್ರಿ. ಆಮೇಲೆ ಜೇನುತುಪ್ಪ ಕಫ ಕರಗ್ತೈತಿ. ಆಮೇಲೆ ಕೆಂಪು ಕಲ್ಸಕ್ರಿ ದೇಹಕ್ಕೆ ತಂಪ. ಇದನ್ನ ಹಾಕಿ ಮಾಡ್ತೀವಿ. ವಾರಕ್ಕೆ 3 ಕೆಜಿಯಷ್ಟು ಗುಲ್ಕಂದ್ ತಯಾರಿಸಲಾಗುತ್ತಿದ್ದು, ಗುಲ್ಕಂದ್ ಸೇವನೆಯಿಂದ ಜೇನು ಮತ್ತು ಗುಲಾಬಿ ಎಸಳು ತಿಂದ ಅನುಭವವಾಗಲಿದೆ. ಸರ್ಕಾರಿ ಕಚೇರಿ, ಬ್ಯಾಂಕ್, ಕೃಷಿ ಮೇಳ ಸೇರಿದಂತೆ ಮತ್ತಿತರ ಕಡೆ ಗುಲ್ಕಂದ್ ಮಾರಾಟ ಮಾಡಲಾಗುತ್ತಿದ್ದು, ಈಗ ಜನರೇ ತೋಟಕ್ಕೆ ಬಂದು ಪಡೆಯುತ್ತಿದ್ದಾರೆ ಎಂದು ಹೇಳಿದರು. ನಮ್ಗ 1 ಎಕರೆ ಪಡ ಹಚ್ಚಾಕ ನಮ್ಗ ಇದನ್ ಮಾಡಿದ್ರ ಅವ್ರು, ಉತ್ತೇಜನ ಕೊಟ್ರು. ನಂತರ ಮಿರಾಬ್ಲೋ ಅಂತ ಸಜೆಸ್ಟ್ ಮಾಡಿರ ಅವ್ರು. ಮತ್ತ ಈಗ ಪ್ರೆಸೆಂಟ್ಲಿ ಇರುವುದು ಬ್ಲಾಕ್ ಮ್ಯಾಜಿಕ್ ಅನ್ನೋದು ವೆಲ್ಕಮ್ ಲೂಸ್ ಹೂ ಕೊಡಾಕ ಬ್ಲಾಕ್ ಮ್ಯಾಜಿಕ್ ಹೂ ಹಚ್ಕೊಂಡೇನಿ. ಮತ್ತ ಗುಲ್ಕಂದ್ ಕಂತ ಮಿರಾಬ್ಲೋ ಅನ್ನುವಂಥದ್ದು ಗುಲ್ಕಂದ್ ಕಂತ ಜವಾರಿ ಸೇಮ್ ಬರ್ತೈತ್ರಿ. ಅದ ಆ ತಳಿಯನ್ನ ಆಯ್ಕೆ ಮಾಡ್ಕೊಂಡು ಅದನ್ನ ಹಚ್ಚೇನಿ. ಮತ್ತೊಂದ್ 20 ಗುಂಟೆ ಅರ್ಧ ಎಕರೆ ಹಚ್ಚೇನ್ರಿ. ಈಗ ಇದು ಇಳುವರಿನೂ ಚಲೋ ಬರಾಗ್ತೈತಿ. ರೈತ ಜಯಪ್ಪ ಶಾಂಡಗಿ ಗುಲಾಬಿ ಅಲ್ಲದೆ ಸುಗಂಧರಾಜ, ಸೇವಂತಿ, ಬಿಳಿ ಸೇವಂತಿ, ಶೇಂಗಾ, ಬೆಳ್ಳುಳ್ಳಿ, ಈರುಳ್ಳಿ, ಡ್ರ್ಯಾಗನ್, ಪಪ್ಪಾಯ ಸೇರಿದಂತೆ ವಿವಿಧ ತಳಿಯ ಸೀಬೆಹಣ್ಣು ಬೆಳೆಯಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಈಗ ಬೆಳ್ಳುಳ್ಳಿ, ಉಳಿಗಡ್ಡಿ, ಮೂಲಂಗಿ, ಮುಂದ ಪೆರು ಗಿಡ, ಮೆಣಸಿ ಗಿಡ, ಮುಂದ ಗಾಜರಿ, ಮುಂದ ಶೇಂಗಾ, ಮುಂದ ಗುಲಾಬಿ, ಮುಂದ ಚುಕ್ಕುರಿ ಎಲ್ಲ ಕಾಡ್ಲಿ ಇಟ್ಟು ಬೆಳೆಯಾಕತ್ತಾರೆ. ನೀಲಮ್ಮ ಶಾಂಡಗಿ ಮಗ ಮತ್ತು ಸೊಸೆಯ ಕೆಲಸದಲ್ಲಿ ಇಡೀ ಕುಟುಂಬ ಜೊತೆಯಾಗಿ ನಿಂತಿದ್ದೇವೆ. ಗುಲಾಬಿ ಬೆಳೆಯಿಂದ ಉತ್ತಮ ಆದಾಯ ಬರುತ್ತಿದೆ. ಇತ್ತೀಚೆಗೆ ಜನರು ತೋಟಕ್ಕೆ ಬಂದು ಹೂವು ಸೇರಿದಂತೆ ಇನ್ನಿತರ ಉತ್ಪನ್ನಗಳನ್ನು ಖರೀದಿಸುತ್ತಿದ್ದಾರೆ ಎಂದರು. ಇದನ್ನೆಲ್ಲ ಹೂವ ಮಾಡ್ತನಂದಳ್ರಿ, ಬ್ಯಾಡ ಅಂದಿವ್ ನಾವೆಲ್ಲ. ಬ್ಯಾಡ ಅಂದ್ರು ಇರ್ಲಿ, ನಾ ಮಾಡ್ತನು, ನೀವು ಎಟ್ಟ ನೋಡ್ಕೋತಷ್ಟೇ ಇರ್ರಿ ಅಂತ ಅಂದಳ್ರಿ. ಯಾಕಾಗಲ್ಲ ಮಾಡಿಡ್ರಿ, ನಮಗ್ ಖುಷಿನಾಗೈತ್ರಿ. ಇಲ್ಲೇ ಬಂದ್ ಹೂ ಒಯ್ತಾರ್ರಿ, 6 ಗಂಟ್ಲೆ ಹೂ ಒಯ್ತಾರ್ರಿ. ಒಟ್ಟಾರೆಯಾಗಿ ಸಾಧಿಸುವ ಛಲ ಮತ್ತು ಹುಮ್ಮಸ್ಸು ಇದ್ದರೆ ಇತರರಿಗೆ ಮಾದರಿಯಾಗಬಹುದು ಎನ್ನುವುದಕ್ಕೆ ಸುಮಿತ್ರಾ ಅವರ ಕುಟುಂಬ ಉದಾಹರಣೆಯಾಗಿದೆ.